ಮೆದುಳು ಮತ್ತು ಬೆನ್ನು ಮೂಳೆಯ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅತಿ ದೊಡ್ಡ ಆಪರೇಷನ್, ಅತಿಯಾದ ನೋವು ಮತ್ತು ಚೇತರಿಸಿಕೊಳ್ಳಲು ತಗಲುವ ತಿಂಗಳುಗಟ್ಟಲೆ ಸಮಯ. ಆದ್ರೆ ಈಗ ವೈದ್ಯಕೀಯ ಲೋಕದಲ್ಲಿ ದೊಡ್ಡ ಕ್ರಾಂತಿಯಾಗಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮೆದುಳಿನ ಸರ್ಜರಿ ಮಾಡುವ ವಿಧಾನವೇ ಬದಲಾಗಿದೆ. ಹೌದು ವೀಕ್ಷಕರೇ, ಬೆಂಗಳೂರಿನ ಪ್ರತಿಷ್ಠಿತ ಆಸ್ಟರ್ ಸಿಎಂಪಿ ಆಸ್ಪತ್ರೆ ತನ್ನ ಅತ್ಯಾಧುನಿಕ ನರತಜ್ಞನ ಚಿಕಿತ್ಸೆಯಲ್ಲಿ ಮತ್ತೊಂದು ಮೈಲುಗಲ್ಲನ್ನು ಸ್ಥಾಪಿಸಿದೆ. ನ್ಯೂರೋ ಸರ್ಜರಿ ವಿಭಾಗದ ಅಡಿಯಲ್ಲಿ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗೆ ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಾಗಿ ROSA ಎಂಬ ಎರಡು ಅತ್ಯಾಧುನಿಕ ರೊಬೋಟಿಕ್ ತಂತ್ರಜ್ಞಾನಗಳನ್ನು ಪರಿಚಯಿಸಿದೆ. ಈ ರೋಬೋಟ್ಗಳು ವೈದ್ಯರಿಗೆ ಅತ್ಯಂತ ಸಂಕೀರ್ಣ ಸರ್ಜರಿಗಳನ್ನು 100% ನಿಖರತೆ ಮತ್ತು ಸುರಕ್ಷತೆಯೊಂದಿಗೆ ಮಾಡಲು ಸಹಾಯ ಮಾಡುತ್ತವೆ. ಇದರಲ್ಲಿ ಅತ್ಯಂತ ವಿಶೇಷವಾದದ್ದು ರೋಸಾ ರೊಬೋಟಿಕ್ ವಿಧಾನದ ಮೂಲಕ ಪರಿಚಯಿಸಲಾದ ಫ್ರೇಮ್ಲೆಸ್ ಬ್ರೈನ್ ಸರ್ಜರಿ. ಫಸ್ಟ್ ಆಫ್ ಆಲ್ ಒಂಥರ ಖುಷಿ ಆಗುತ್ತೆ ಇಲ್ಲಿ ಈ ತರ ಒಂದು ಇನಿಷಿಯೇಟಿವ್ ನ ತಗೊಂಡಿರೋದು ಆಸ್ಟರ್ CMI ಹಾಸ್ಪಿಟಲ್ ಅಂಡ್ ಫಸ್ಟ್ ಇನ್ ಇಂಡಿಯಾ. ಅದನ್ನೇ ಕೇಳ್ತಾ ಇಟ್ಸ್ ಅ ಬಿಗ್ ಮೈಲ್ ಸ್ಟೋನ್ ಫಾರ್ ಎನಿ ಹಾಸ್ಪಿಟಲ್ ಅಂಡ್ ಆಸ್ಟರ್ taking this initiative when it comes to neuro and spine robotic surgery. ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಕ್ಚುಲಿ ಇಂಡಿಯಾನಲ್ಲಿ ಅಂತಂದ್ರೆ it's an amazing beginning, amazing initiative, and also I should also congratulate the doctors as well here. Ontara avaru they are well equipped to use this. So I think ontara ಇಂಥ ಒಂದು ಟೆಕ್ನಾಲಜಿ ಬೇಕು. ಇವಾಗ ಟೆಕ್ನಾಲಜಿ ಎಷ್ಟು ಬೇಗ ಮುಂದೆ ಹೋಗ್ತಾ ಇದೆ ಅಂತಂದ್ರೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ಹಿಂದೆ ಉಳಿತೀವಿ ನಾವು. ಹಿಂದೆಲ್ಲ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ದಾರಿ ತಿಳಿಯಲು ರೋಗಿಯ ತಲೆಗೆ ಗಟ್ಟಿಯಾದ ಲೋಹದ ಫ್ರೇಮ್ ಅಳವಡಿಸಲಾಗುತ್ತಿತ್ತು. ಇದು ರೋಗಿಗೆ ತೀವ್ರ ನೋವು ಮತ್ತು ಅಸ್ವಸ್ಥತೆ ಉಂಟು ಮಾಡುತ್ತಿತ್ತು. ಆದ್ರೀಗ ಈ ಹೊಸ ಫ್ರೇಮ್ಲೆಸ್ ತಂತ್ರಜ್ಞಾನದಿಂದ ಯಾವುದೇ ಹೆಚ್ಚುವರಿ ನೋವಿಲ್ಲದೆ ಅತ್ಯಂತ ನಿಖರವಾಗಿ ಶಸ್ತ್ರಚಿಕಿತ್ಸೆ ನಡೆಸಬಹುದಾಗಿದೆ. ಮೆದುಳಿನ ಗಡ್ಡೆ, ಎಪಿಲೆಪ್ಸಿ ಮತ್ತು ಚಲನೆ ಸಂಬಂಧಿತ ಅಸ್ವಸ್ಥತೆಗಳಿಗೆ ರಾಮಬಾಣ. ಇನ್ನು ಬೆನ್ನುಮೂಳೆಯ ಸಮಸ್ಯೆ ಇರುವವರಿಗೆ ವರದಾನವಾಗಿದೆ ಮೋಡರ್ ಎಕ್ಸ್ ರೊಬ್ಯಾಟಿಕ್ ಗೈಡೆನ್ಸ್ ವ್ಯವಸ್ಥೆ. ಇದು ಬೆನ್ನುಮೂಳೆಗೆ ಸ್ಕ್ರೂ ಅಥವಾ ಇಂಪ್ಲಾಂಟ್ ಗಳನ್ನ ಅತ್ಯಂತ ನಿಖರವಾಗಿ ಅಳವಡಿಸಲು ವೈದ್ಯರಿಗೆ ದಾರಿ ತೋರಿಸುತ್ತದೆ. ಇದರಿಂದ ಮಾನವ ಸಹಜ ತಪ್ಪುಗಳು ಮತ್ತು ರೇಡಿಯೇಷನ್ ಅಪಾಯ ತಪ್ಪುತ್ತದೆ. ಸಣ್ಣ ಗಾಯ, ಅತ್ಯಂತ ಕಡಿಮೆ ರಕ್ತಸ್ರಾವ ಆಗೋದ್ರಿಂದ ರೋಗಿಗಳು ಆಸ್ಪತ್ರೆಯಲ್ಲಿ ಹೆಚ್ಚು ದಿನ ಉಳಿಯುವ ಅಗತ್ಯವಿರೋದಿಲ್ಲ. ತುಂಬಾ ವೇಗವಾಗಿ ಚೇತರಿಸಿಕೊಳ್ಳಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಎಂಬುದಕ್ಕೆ ಆಸ್ಟರ್ CMI ಆಸ್ಪತ್ರೆಯ ಈ ರೊಬೋಟಿಕ್ ಕ್ರಾಂತಿಯೇ ಸಾಕ್ಷಿ. ರೋಗಿಗಳಿಗೆ ಗರಿಷ್ಠ ಆರಾಮ ಮತ್ತು ಅತ್ಯುತ್ತಮ ಚಿಕಿತ್ಸೆ ನೀಡೋದ್ರಲ್ಲಿ ಇದು ಹೊಸ ಭರವಸೆ ಮೂಡಿಸಿದೆ. Here, Aster Neurosciences and the Aster and the Aster Group have invested in a two very important and latest technologies, robotic technologies, and these technologies are first of its kind in India. For example, the ROSA, which is the brain component of the robot, is probably this model is the first outside the US. And first of course in India, and this gives us precision to place electrodes to do surgery in the brain. And we all know we need to be really precise where the brain is concerned. And the other robot is the spine robot. Lot of precision is the in thing in the spine robot, where the placement of screws going to those lesions, to those levels, are made much more precise and faster. Patient care is much better, outcomes are much better.